ಮಂತ್ಲಿ ಇನ್ಕಮ್ ಎಷ್ಟಿದೆ ಸರ್? ಖರ್ಚು ಜಾಸ್ತಿ ಇದೆಯಾ ಆದಾಯ ಜಾಸ್ತಿ ಇದೆಯಾ? ಯಾವ ರೀತಿ ಖರ್ಚಿಗೆ ಆದಾಯ ಬರುತ್ತೆ ಸರ್? ನಿಮ್ಗೊಂದು ತಿಂಗಳ ಒಂದು 30,000 ಆದಾಯ ಇದೆ. ಒಂದು 10,000 ಖರ್ಚು ಹೋದ್ರೆ 20,000 ಉಳಿತಾಯ. ಇದು ಬಂದು ಕಲ್ಲರ್ ಮರಿ, ಇದು ನಾವು ಶೋಕ್ಸ್ ಹಾಕ್ತಾ ಇರೋದು. ಅಂದರೆ ಬಂದವ್ರು ನೋಡಲಿ ಅಂತಲೇ ಇದು ಶೋಕ್ಸ್ ಹಾಕ್ತಾ ಇರೋ ಈ ಕೌಂಟ್ರ್ ಮಾತ್ರ. ಇದು ಅಂದರೆ ಯಾವುದೇ ಖರ್ಚಲ್ಲ ಈ ಪ್ರಾಣಿ. ಗಿನಿಯಾ ಪಿಗ್ ಅಂದ್ಬಿಟ್ಟು ಇದನ್ನ ಫೇರಾಗೂ ಸಾಕ್ತಾರೆ ಪೆಟ್ಟಾಗಿ. ಎಷ್ಟೋ ಟೌನ್ಗಳಲ್ಲೂ ಬಂದು ಎತ್ಕೊಂಡು ಹೋಗ್ತಾರೆ ಜೋಡಿಯಾಗಿ. ಇದನ್ನ ಚೆನ್ನಾಗಿದೆ ಐಟಮು. ಹೆಂಗೆ ಸರ್ ಇದ್ರ ಜೊತೆ ನಾವು ದುಡ್ಡಿಗೆ ಸೇಲ್ಸಿಗೇನು ಕೊಡಲ್ಲ. ಅಂದರೆ ನಾವು ಸೇಲ್ಸಿಗೆ ಕೊಡ್ತಾ ಇರೋದು ಈ ಮರಿ ಮಾತ್ರ. ಇದು ಮಾತ್ರ ಲ್ಯಾಬಿಗೆ ಕಳಿಸೋದು. ಇದು 250 ಗ್ರಾಮ್ಸ್ ಇದೆ. ಈ ಮರಿ ಮಾತ್ರ ಲ್ಯಾಬಿಗೆ ಕಳಿಸ್ತೀವಿ. ಇದು ಒಂದು 400ಗೆ ಹೋಗ್ತಾ ಇದೆ. ಲ್ಯಾಬ್ರೇಟ್ರಿಗೆ ಹೋಗ್ತಾ ಇದೆ. ಸರ್ ಫುಡ್ ಏನು ಹಾಕ್ತೀರಾ? ಫುಡ್ಡು ಹಸುಗೆ ಏನು ಹಾಕ್ತೀವಿ ಅದನ್ನೇ ತಿನ್ನುತ್ತೆ. ಅಂದರೆ ಚಕ್ಕೆ ಬೂಸ, ಕಡಲೆ ಒಟ್ಟು, ಕಡಲೆಕಾಯಿ ಹಿಂಡಿ, ಮತ್ತು ಮಿನರಲ್ಸ್ಗಳು ಹಾಕ್ತೀವಿ. ಕಾಲು ಶಕ್ತಿ, ಹೈಟೆಕ್, ಇದಕ್ಕೆ ಇಂಜೆಕ್ಷನ್ಗಳ ಮೆಡಿಷನ್ ಎಲ್ಲ ಯೂಸ್ ಮಾಡ್ತೀವಿ. ಈ ಥರ ಇದೆ. ಆಮೇಲೆ ಇದು ಮೇವು ಬಂದು ಇದಕ್ಕೆ ಕುದುರೆ ಮೆಂತ್ಯ ಒಂದು ಹಾಕ್ತೀವಿ. ಆಗಲೇ ತೋರಿಸ್ತೆ ನಿಮಗೆ. ಕುದುರೆ ಮೆಂತ್ಯ ಮೇವಿನ ರಾಜ ಅಂತಲೇ ಹೇಳಿದ್ರು. ಅದನ್ನು ಬಿಟ್ಟರೆ ಈ ಥರ ಜೋಳ ಕಡ್ಡಿ, ಮಿಸ್ಕಿನ ಜೋಳ ಕಡ್ಡಿ ಬರುತ್ತಲ್ಲ, ಇದನ್ನು ತೋಟದಲ್ಲಿ ಬೆಳ್ಕೊಂಡಿರೋವಂಥ ಸಣ್ಣ ಕಡ್ಡಿನೇ ಆಗಬೇಕು. ಬಿತ್ತನೆಗೆ ಅಂತ ಬೆಳೆದಿರ್ತಾರಲ್ಲ ದಪ್ಪ ಕಡ್ಡಿ, ಆ ಕಡ್ಡಿ ಆಗೋಲ್ಲ. ಈ ಥರ ಸಣ್ಣ ಕಡ್ಡಿ ಇರೋವಂಥದ್ದೇ ಇದಕ್ಕೆ ಹಾಕ್ಬೇಕು. ಆಮೇಲೆ ಕಟ್ಟಿಂಗ್ ಏನು ಮಾಡೋಂಗಿಲ್ಲ. ಈ ಥರ ಸರನೇ ಹಾಕಿದ್ರು ಈ ಥರ ಫೋಲ್ಡ್ ಮಾಡಿ ಸುಮ್ಮನೆ ತಿನ್ನುತ್ತೆ. ಇದನ್ನು ಕಚ್ಚೋದು, ಓಡೋದು, ನೆಗೆದು ಹೋಗೋದು ಆ ಥರ ಯಾವುದೂ ಇಲ್ಲ. ಯಾವುದಕ್ಕೆ ಇದಕ್ಕೆ ಲಾಕ್ ಯಾವುದಕ್ಕೂ ಇಲ್ಲ. ಎಲ್ಲ ಓಪನೇ ಇದೆ. ಆಮೇಲೆ ಈ ಪ್ರಾಣಿ ಏನು ಚೂಸ್ ಮಾಡಿದ್ದಾರೆ ಅಂದರೆ 3 ಪ್ರಾಣಿಯಿಂದ ತೆಗೆದಂಥ ಪ್ರಾಣಿ ಇದು. ಅಂದರೆ ಹಂದಿ, ಮೊಲ, ಇಲಿ 3 ಪ್ರಾಣಿಯಿಂದ ತೆಗೆದಂಥ ಪ್ರಾಣಿ ಇದು. ಅದಕ್ಕೆ ಈ ಪ್ರಾಣಿನ ಚೂಸ್ ಮಾಡಿದ್ದಾರೆ. ಅಂದರೆ ಯಾವ ಪ್ರಾಣಿಗೆ ಹೋಲಿಸಿದ್ರು ಯಾವ ಪ್ರಾಣಿ ಥರನೂ ಇಲ್ಲ ಇದು. ಒಂದು ಕಡೆ ಹಂದಿ ಥರ ಹೋಲ್ಸಕ್ಕೆ ಹೋದರೆ ಹಂದಿ ಥರನೂ ಇಲ್ಲ, ಮೊಲ ಥರ ಹೋಲ್ಸಕ್ಕೆ ಹೋದರೆ ಮೊಲ ಥರನೂ ಇಲ್ಲ, ಇಲಿ ಥರ ಹೋಲ್ಸಕ್ಕೆ ಹೋದರೆ ಬಾಲನೇ ಇಲ್ಲ. ಆ ಥರ ಯಾವ ಪ್ರಾಣಿಗೂ ಹೋಲ್ಸೋಕ್ಕಾಗಲ್ಲ. ಇದಕ್ಕೆ ಒಂದು ಹೊಸ ನೇಮ್ ಕಟ್ಟಿ ಗಿನಿಯಾ ಪಿಗ್ ಅಂದ್ಬಿಟ್ಟು ಇದನ್ನು ಲ್ಯಾಬ್ ಟೆಕ್ನಿಷಿಯನ್ಗೆ ಇದು ಮಾಡಿದ್ದಾರೆ. ಅಂದರೆ ಯಾವುದೇ ಒಂದು ಮೆಡಿಷನ್ ತಯಾರಿಸ್ಬೇಕು ಅಂದರೆ ಮೊದಲು ಪ್ರಯೋಗ ಈ ಪ್ರಾಣಿ ಮೇಲೆ ಮಾಡಿ ಆಮೇಲೆ ಮನುಷ್ಯನಿಗೆ ಕೊಡ್ತಾರೆ. ಮತ್ತು ಡಿ ಫಾರಮ್, ಎಮ್ ಫಾರಮ್, MBBS ಅಂತ ಮಕ್ಕಳಿಗೆ ಇದ್ರ ಮೇಲೆ ಟ್ರೈನಿಂಗ್ ಮಾಡೋದು. ಅದರಿಂದ ಈ ಪ್ರಾಣಿ ಚೂಸ್ ಮಾಡಿದ್ದಾರೆ. ಈ ಪ್ರಾಣಿ ಇನ್ನೂ ಒಂದು ವಿಶೇಷ ಏನು ಅಂದರೆ ಹುಟ್ಟಿದ ತಕ್ಷಣ ಎತ್ತು ಓಡಾಡುತ್ತೆ, ಒನ್ ಡೇಲಿ ಮೇವು ತಿನ್ನುತ್ತೆ. ಇದಕ್ಕೆ ಆಮೇಲೆ ಮನುಷ್ಯನಿಗೆ ಎಷ್ಟು ರೋಗ ಬರುತ್ತೋ ಅಷ್ಟು ರೋಗಗಳು ಇದಕ್ಕೆ ಬರುತ್ತೆ. ಇದಕ್ಕೂ ಟ್ರೀಟ್ಮೆಂಟ್ ಎಲ್ಲ ಇದೆ. ಅದಕ್ಕೋಸ್ಕರ ಈ ಪ್ರಾಣಿನ ಚೂಸ್ ಮಾಡಿದ್ದಾರೆ. ಸಕ್ಸಸ್ ಆಗ್ಬೋದು ಮೇಡಮ್. ಇವ್ರಿಗೆ ಲ್ಯಾಬ್ ಕಾಂಟ್ಯಾಕ್ಟ್ ಮಾತ್ರ ಇರಬೇಕು. ಇಲ್ಲ ಬೈಯರ್ ಅವ್ರನ್ನ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಇದನ್ನ ಸಾಕ್ಬೋದು. ಯಾಕೆಂದರೆ ಆಡು ಕುರಿಗಳಲ್ಲ, ಎಲ್ಲಿ ಬೇಕಾದ್ರೂ ಮಾಡಿಬಿಟ್ಟು ನಾವು ದುಡ್ಡು ಮಾಡ್ತೀವಿ. ಇವತ್ತು ಬೇಡ ಅಂದೇಟ್ಗೆ ದುಡ್ಡು ಮಾಡ್ತೀವಿ ಅನ್ನೋದಕ್ಕೆ. ಅದರಿಂದ ಇದು ಕಾಂಟ್ಯಾಕ್ಟ್ ಇದ್ರೂ ಮಾತ್ರ ಇದನ್ನು ಸಾಕಬೇಕು. ಇಲ್ಲಾಂದರೆ ಸುಮ್ಮನೆ ಸಾಕಿದರೆ ಮಾಡೋಕ್ಕಾಗಲ್ಲ ಮೇಡಮ್. ಫೇರಾಗಿ ಶೋಕ್ ಸಾಕ್ಕೋಬೋದು ಅಷ್ಟೇ, 1-2. ಈ ಥರ ಲಾರ್ಜಸ್ ಸಾಕ್ತೀನಿ ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಇರಬೇಕು. ಅದರಿಂದ ಆದಾಯ ಇದೆ ಮೇಡಮ್. ಮೆಡಿಷನ್ ಎಷ್ಟು ದಿಸ್ಕೆ ಅಂತಲ್ಲ ಮೇಡಮ್. ಯಾವ್ದಾರು ಅದಕ್ಕೆ ಒಂದು ನಮಗೆ ಕಂಡು ಬಂದಾಗ, ಅದಕ್ಕೆ ರೋಗಗಳು ಕಂಡು ಬಂದಾಗ ಆ ಟೈಮಲ್ಲಿ ಮೆಡಿಷನ್ ಕೊಡಬೇಕು. ಫೀಲ್ಡಲ್ಲೇ ಮೆಡಿಷನ್ ಕೊಡೋದು. ಡೈರೆಕ್ಟಾಗಿ ಯಾವುದಕ್ಕೂ ಒಂದು ಪ್ರಾಣಿ ಕೊಡೋಲ್ಲ. ಯಾವ್ದಾರು ಒಂದು ಪ್ರಾಣಿಗೆ ಯಾವ್ದಾರ ಒಂದು ರೋಗ ಕಂಡು ಬಂದಾಗ ಅವರೇಜ್ ಎಲ್ಲದಕ್ಕೂ ಒಂದೇ ಸರಿ ಮೆಡಿಷನ್ ಮಾಡ್ತೀವಿ. ಡಿವೋರ್ಮ್ ಆಗಲಿ, ಈ ಥರ ಯಾವುದೇ ಒಂದು ಮೆಡಿಷನ್ ಆಗಲಿ ಒಟ್ಟಿಗೆ ಒಂದೇ ಸರಿ ಮೆಡಿಷನ್ ಮಾಡ್ತೀವಿ. ಸರಿ, ಯಾರಾದರೂ ಹೊಸದಾಗಿ ಇದರ ಒಂದು ಕೃಷಿ ಮಾಡಬೇಕು, ಗಿನಿಯಾ ಪಿಗ್ ಸಾಕಣೆ ಮಾಡಬೇಕಂತಂದರೆ ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ ಸರ್? ಪ್ರೋಸೆಸ್ ಹೊಸ್ದಾಗಿ ಮಾಡಬೇಕು ಅಂದರೆ ಅವರು ಡೈರೆಕ್ಟಿಗೆ ಮೊದಲೇ ಹೇಳಿದೆ. ಅವರು ಡೈರೆಕ್ಟಿಗೆ ಯಾವುದೇ ಒಂದು ಬೈಯರ್ನ ಕಾಂಟ್ಯಾಕ್ಟ್ ಇಟ್ಕೊಂಡು ಇದನ್ನು ಸಾಕಬೇಕು ಹೊರತು ಸುಮ್ಮನೆ ಮೋಸ ಮಾಡೋರಿದ್ದಾಗ ಮೋಸ ಹೋಗೋರು ಅದೇ ಥರ ಇರ್ತಾರೆ. ಅದಕ್ಕೋಸ್ಕರ ಏಕ್ದಮ್ ಸಾಕಿ ಮೋಸ ಹೋಗೋರು ಬೇಜಾನಿದ್ದಾರೆ. ಇದರಿಂದ ಕೈ ಸುಟ್ಕೊಂಡಿರೋರು ಇದ್ದಾರೆ ಬೇಜಾನು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಡೈರೆಕ್ಟ್ ಯಾರು ಕಾಂಟ್ಯಾಕ್ಟ್ ಇಟ್ಕೊಂಡು ಬೈಯರ್ ಇಟ್ಕೊಂಡು ಇದನ್ನು ಈ ಫಾರ್ಮ್ ಮಾಡಬೇಕು, ಸುಮ್ಮನೆ ಮಾಡೋಕ್ಕೆ ಹೋಗಬೇಡಿ ಅಂತ. ನ್ಯಾಚುರಲ್ ಆಗಿ ನೆಲದಲ್ಲೇ ಬಿಟ್ಟು ಸಾಕ್ತೀವಿ ಅಂದರೆ ಆಗೋಲ್ಲ. ಇದು ನೆಲದಲ್ಲೇ ಬಿಟ್ಟು ಸಾಕ್ಬೋದು, ಆದರೆ ಗಲೀಜು ಜಾಸ್ತಿ ಆಗುತ್ತೆ, ಇನ್ಫೆಕ್ಷನ್ನು ಸ್ವಲ್ಪ ಜಾಸ್ತಿ ಬರುತ್ತೆ. ಎಷ್ಟು ದಿವಸ ಕ್ಲೀನ್ ಮಾಡ್ತೀರಾ ಸರ್? ನಾವಿದು
ವಾರಕ್ಕೊಮ್ಮೆ ತಳ ಕ್ಲೀನ್ ಮಾಡ್ತೀವಿ. ಬಾಕ್ಸು ಅದು ಕಸ ಎಲ್ಲ ಕೆಳಗಡೆ ಹೋಗುತ್ತೆ. ಈ ಬೇಸಿಗೆಯಲ್ಲಿ ಮಾತ್ರ ಈ ಥರ ಹಿಂಗೆ ಫುಲ್ ಅದ್ರ ಪಿಕ್ಕೆ ಎಲ್ಲ ಕೆಳಗಡೆ ಹೋಗುತ್ತೆ. ಈ ಥರ ಒಳಗಡೆ ಪಿಕ್ಕೆ ಇದ್ದಿದ್ದನ್ನ ಈ ಥರ ಗಲೀಜು ಮಾತ್ರ ಒಂದು ಸ್ವಲ್ಪ ಪೇಪರ್ ಒಣಗಿರುವ ಥರದ್ದು ಮಾತ್ರ ಒಂದು ಸ್ವಲ್ಪ ಬಿಟ್ಟಿರ್ತೀವಿ, ಇದಕ್ಕೆ ಬೆಡ್ಡಾಗಿರಲಿ ಅಂತವ. ಕಸ ಎಲ್ಲ ಬಂದು ಕೆಳಗಡೆನೇ ಬೀಳುತ್ತೆ, ಇದೇನು ಗಲೀಜೇನಾಗಲ್ಲ ಇದಕ್ಕೆ. ಸರ್ ಮಂತ್ಲಿ ಇನ್ಕಮ್ ಎಷ್ಟಿದೆ ಸರ್? ಖರ್ಚು ಜಾಸ್ತಿ ಇದೆಯಾ ಆದಾಯ ಜಾಸ್ತಿ ಇದೆಯಾ? ಯಾವ ರೀತಿ ಖರ್ಚಿಗೆ ಆದಾಯ ಬರುತ್ತೆ ಸರ್? ನಿಮಗೊಂದು ತಿಂಗಳ ಒಂದು 30,000 ಆದಾಯ ಇದೆ, ಒಂದು 10,000 ಖರ್ಚು, ಒಂದು 20,000 ಉಳಿತಾಯ ಮಾಡಿ. ಒಂದು 250 ಗ್ರಾಮ್ ಇದು ಬಂದು 1 kg ಬರುತ್ತೆ. ಇದೆಲ್ಲ ಪ್ರೆಗ್ನೆಂಟು, ಇದೆಲ್ಲ ಪ್ರೆಗ್ನೆಂಟು. ಪ್ರೆಗ್ನೆಂಟ್ ಗೊತ್ತಾಗೋದಂದ್ರೆ ನೋಡಿ ಗೊತ್ತಾಗುತ್ತೆ. ಇದು ಫೀಡ್ ಕೊಡ್ತಾ ಇದ್ದೀವಿ. ಫೀಡ್ ಇದೆ. ಸರ್ ಯಾವುದೇ ಪ್ರಾಣಿಯನ್ನು ನೀರು ಕುಡಿದಲ್ಲೇ ಕರ್ಕೊಂತಾರೆ, ಅದಕ್ಕೆ ನೀರು ಅವಶ್ಯಕತೆ ಇದೆ. ಅಂದರೆ ಕಡ್ಡಿಗಳು ಇದೆಯಲ್ಲ, ಹಸಿ ಕಡ್ಡಿ ಇದೆಯಲ್ಲ, ಇದು ಹಸಿ ಕಡ್ಡಿಲೇ ನೀರಿನಂಶ ಇರುತ್ತೆ, ಅದನ್ನೇ ಮೇಂಟೈನ್ ಮಾಡುತ್ತೆ. ಆಮೇಲೆ ಇದಕ್ಕೆ ನೀರಿನ ಅವಶ್ಯಕತೆ ಅಷ್ಟು ಏನು ಕೇಳಲ್ಲ ನಮಗೆ. ಇದು ಒಂದು ದಿವಸ ಒಂದು ಮರಿ ಹುಟ್ಟಿದ್ದು, ಒಂದು ಮರಿ ಒಂದು ತಿಂಗಳಿಗೆ 250 ಗ್ರಾಮ್ ಬರುತ್ತೆ. ಆ ಮರಿನ ನಾವು 1 ತಿಂಗಳು ಸಾಕಿದ್ರೆ 250 ಗ್ರಾಮ್ ಬರುತ್ತೆ. ಇದು ಸೇಲ್ ಲ್ಯಾಬ್ಗೆ ಹೋಗೋಕ್ಕೆ ರೆಡಿಯಾಗಿರೋ ಮರಿ. ಇದು ಕಚ್ಚೋದೇನು ಮಾಡಲ್ಲ ನಾವು. ಆ ಥರ ಒಂದು ಕೌಂಟ್ರಲ್ಲಿ ಬಂದು 4 ಹೆಣ್ಣಿದೆ, 3 ಹೆಣ್ಣಿದೆ, 1 ಗಂಡಿರುತ್ತೆ. ಅಂದ್ರೆ ನಾವು ಬ್ರೀಡಿಂಗ್ ಎಲ್ಲ ಅದರಲ್ಲೇ ಅದೇ ಕ್ರಾಸ್ ಮಾಡ್ತಾರೆ. 1 ತಿಂಗಳು ಮರಿ ಲ್ಯಾಬ್ಗೆ ಹೋಗುತ್ತೆ. ಅದು ಬ್ರೀಡಿಂಗ್ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಬೇಕು ಅಂದರೆ 3 ತಿಂಗಳು ಬೇಕು. 3 ತಿಂಗಳಿಂದ 1 ಮಂತ್ ಇಷ್ಟ ಮರಿ ಆಗುತ್ತೆ. 4 ತಿಂಗಳು ಬೇಕು ಸ್ಟಾರ್ಟಿಂಗ್ ಹುಟ್ಟಿದ ಮರಿ. ಆಮೇಲೆ ಒಂದು ಸರಿ ಮರಿ ಹಾಕಿದ್ದು ನೆಕ್ಸ್ಟ್ ಮರಿ ಹಾಕ್ಬೇಕು ಅಂದರೆ 2 ತಿಂಗಳಿಗೆ ಒಂದು ಸರಿ ಮರಿ ಹಾಕಿ, ಒಂದು ಸರಿ ಮರಿ ಹಾಕಿ ಮರಿ ಹಾಕಿ ಫಸ್ಟ್ ಡೇನೇ ಕ್ರಾಸು ಆಗುತ್ತೆ. ಕ್ರಾಸಿಂಗು ಅವತ್ತೇ